ಈ ಸಲದ ಇಂಗ್ಲೆಂಡ್ ಮತ್ತು ಇಂಡಿಯಾ ಟೆಸ್ಟ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಟೆಸ್ಟ್ ಪಂದ್ಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳದವರು ಕೂಡ ಟೆಸ್ಟ್ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ನ ಸ್ವರೂಪವನ್ನೇ ಬದಲಾಯಿಸಿದ್ದ ಕ್ರಿಕೆಟ್ ಜನಕರಿಗೆ ಯಂಗ್ ಟೀಮ್ ಇಂಡಿಯಾ ಚಳ್ಳೆಹಣ್ಣು ತಿನ್ನಿಸಿದೆ. ಬಾಲ್ ಹುಚ್ಚಿನ ಗುಂಗಿನಲ್ಲಿರುವ ಇಂಗ್ಲೆಂಡ್ಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಗಿಲ್ ಪಡೆ ಸರಿಯಾಗಿ ಬಿಸಿ ಮುಟ್ಟಿಸಿದೆ. ಮೊದಲ ಪಂದ್ಯ ಕೊಸರಾಡಿ ಗೆದ್ದ ಇಂಗ್ಲೆಂಡ್ಗೆ ಎರಡನೇ ಪಂದ್ಯದ ಸೋಲು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ಇನ್ನುಳಿದ ಮ್ಯಾಚ್ ಗೆಲ್ಲೇಬೇಕು ಅಂತ ಹೇಳಿ ಸರ್ಕಸ್ ಮಾಡೋಕೆ ಹೊರಟಿದೆ. ಹೀಗಾಗಿ ತನಗೆ ಹೇಗೆ ಬೇಕೋ ಹಾಗೆ ಪಿಚ್ ರೆಡಿ ಮಾಡಿಸಿಕೊಳ್ತಾ ಇದೆ. ಇಂಗ್ಲೆಂಡ್ ಗೆಲ್ಲೋಕೆ ಏನೆಲ್ಲ ತಂತ್ರ ಕುತಂತ್ರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲ ಪಂದ್ಯದಲ್ಲಿ ಗೆಲುವಿನ ಕೇಕೆ ಹಾಕಿದ್ದ ಇಂಗ್ಲೆಂಡ್ ಎರಡನೇ ಪಂದ್ಯದಲ್ಲಿ ಮಕಡೆ ಮಲಗಿತ್ತು. ಭಾರತದ ಯುವ ಟೀಮ್ ಅನ್ನ ಡಮ್ಮಿ ಅಂತ ತಿಳ್ಕೊಂಡವರಿಗೆ ಬರಸಿಡಿಲೆ ಬಡಿದಂತೆ ಆಗಿತ್ತು. ನಾವು ಇನ್ನು ಸುಮ್ಮನೆ ಇದ್ರೆ ಆಗಲ್ಲ ಅಂತ ಹೇಳಿ ಇಂಗ್ಲೆಂಡ್ ಟೀಮ್ ಗಿಲ್ ಪಡೆಯನ್ನ ಕಟ್ಟಿ ಹಾಕೋಕೆ ಸಾಕಷ್ಟು ರಣತಂತ್ರವನ್ನು ಹೆಣಿತಾ ಇದೆ. ತಮಗೆ ಹೇಗೆ ಬೇಕೋ ಆ ಥರದಲ್ಲಿ ಪಿಚ್ ಅನ್ನು ರೆಡಿ ಮಾಡಿಸಿಕೊಳ್ತಾ ಇದೆ. ಬೌಲಿಂಗ್ ಪಿಚ್ಗೆ ಬೇಡಿಕೆ ಇಟ್ಟ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ನೀಡಿರುವ ಟೀಮ್ ಇಂಡಿಯಾ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ ಭರ್ಜರಿಯಾಗಿ ಪುಟಿದೆದ್ದಿದೆ. ಇದರಿಂದ ಇಂಗ್ಲೆಂಡ್ ಚಿಂತೆ ಹೆಚ್ಚಾಗಿದೆ. ಈ ಸರಣಿಯ ಮೂರನೇ ಪಂದ್ಯಕ್ಕೆ ಲಾರ್ಡ್ಸ್ನ ಮೈದಾನ ಸಿದ್ಧವಾಗ್ತಿದೆ. ಈ ಮೈದಾನದಲ್ಲಿ ವಿಶೇಷ ರೀತಿಯ ಪಿಚ್ಗಾಗಿ ಇಂಗ್ಲೆಂಡ್ ಬೇಡಿಕೆ ಇಟ್ಟಿದೆ. ಇಂಡಿಯಾ ವಿರುದ್ಧ ಪಂದ್ಯಕ್ಕೆ ಸಂಪೂರ್ಣ ಬೌಲಿಂಗ್ಗೆ ಸಹಕಾರಿ ಆಗುವಂತೆ ಪಿಚ್ ಸಿದ್ಧಪಡಿಸಬೇಕೆಂದು ಮೆಕಾಲಮ್ ಮೈದಾನದ ಸಿಬ್ಬಂದಿಗೆ ಒತ್ತಾಯಿಸಿದ್ದಾರೆ. ಹಿಂದಿನ 2 ಮ್ಯಾಚ್ಗಳಲ್ಲಿ ಫ್ಲಾಟ್ ಪಿಚ್ಗಳನ್ನು ನಿರ್ಮಿಸಲಾಗಿತ್ತು. ಇದರಿಂದ ಬ್ಯಾಟರ್ಗಳು ಅಬ್ಬರಿಸಿದ್ರು. ಅದರಲ್ಲೂ ಭಾರತೀಯ ಬ್ಯಾಟರ್ಗಳ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡದ ಲೆಕ್ಕಾಚಾರಗಳು ತಲೆಕೆಳಗಾಗಿದ್ದು. ಹೀಗಾಗಿ ಮೂರನೇ ಪಂದ್ಯಕ್ಕಾಗಿ ಬೌಲಿಂಗ್ ಪಿಚ್ ನಿರ್ಮಿಸುವಂತೆ ಇಂಗ್ಲೆಂಡ್ ಕೋಚ್ ಮನವಿ ಮಾಡಿದ್ದಾರೆ. ಬೆಡ್ರನ್ ಮೆಕಲಮ್ ವೇಗದ ಬೌಲಿಂಗ್ ಹಾಗೂ ಬೌನ್ಸ್ಗೆ ನೆರವಾಗುವಂತೆ ಪಿಚ್ ಅನ್ನು ಸಿದ್ಧಪಡಿಸಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳಿಗೆ. ಯಾಕಂದ್ರೆ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಘಾತಕ ವೇಗಿ ಜೋಫ್ರಾ ಆರ್ಚರ್ ಅವರನ್ನ ಕಣಕ್ಕಿಳಿಸುವುದು ಪಕ್ಕಾ ಆಗಿದೆ. ಇವರ ಜೊತೆ ಗಸ್ ಅಟ್ಕಿನ್ಸನ್ ಕೂಡ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಮೂಲಕ ವೇಗದ ಬೌಲರ್ಗಳೊಂದಿಗೆ ಭಾರತೀಯ ಬ್ಯಾಟರ್ಗಳನ್ನು ಕಟ್ಟಿ ಹಾಕೋಕೆ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಬಾಲ್ಗೆ ಭಾರತದ ಭಯ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಚೇಸಿಂಗಿಗೆ ಅನುಕೂಲವಾಗುವಂತೆ ಬ್ಯಾಟಿಂಗ್ ಸ್ನೇಹಿ ಪಿಚ್ ನಿರ್ಮಿಸಲಾಗಿತ್ತು. ಅದರಂತೆ ಆ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತ್ತು. ಇದೇ ತಂತ್ರದೊಂದಿಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಎಡ್ಜ್ಬಾಸ್ಟನ್ನಲ್ಲಿ ಫ್ಲಾಟ್ ಪಿಚ್ ನಿರ್ಮಿಸಲಾಗಿತ್ತು. ಆದರೆ ಈ ಬಾರಿ ಟೀಮ್ ಇಂಡಿಯಾ ಬ್ಯಾಟರ್ಗಳು ಆಂಗ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗೆ ಮಾಡಿದ್ರು. ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ಅಬ್ಬರಿಸಿದ್ರೆ ಆ ಬಳಿಕ ಶುಭಮನ್ ಗಿಲ್, ರಿಷಬ್ ಪಂತ್ ಹಾಗೂ ರವೀಂದ್ರ ಜಡೇಜಾ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಈ ಮೂಲಕ ಭಾರತ ತಂಡವು ಇಂಗ್ಲೆಂಡ್ಗೆ 608 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಟೀಮ್ ಇಂಡಿಯಾ ನೀಡಿದ ಈ ಕಠಿಣ ಗುರಿ ನೋಡಿಯೇ ಒತ್ತಡಕ್ಕೊಳಗಾಗಿದ್ದ ಆಂಗ್ಲರು ಕೇವಲ 271 ರನ್ ಗಳಿಸಿ ಆಲ್ಔಟ್ ಆಗಿದ್ರು. ಇತ್ತ ಬಾಲ್ ಹೆಸರಿನೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಕ್ರಮಣಕಾರಿ ಆಟಕ್ಕೆ ಒತ್ತು ನೀಡಿರುವ ಇಂಗ್ಲೆಂಡ್ ತಂಡವು ಟೀಮ್ ಇಂಡಿಯಾ ಕಡೆಯಿಂದ ಕೊನೆಯ ಇನ್ನಿಂಗ್ಸ್ನಲ್ಲಿ ಭಾರತ ಇಂಥ ಒಂದು ಟಾರ್ಗೆಟ್ ನೀಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದೀಗ ಭಾರತ ತಂಡದ ರಣತಂತ್ರ ಯಶಸ್ವಿಯಾಗಿರುವ ಕಾರಣ ಟೀಮ್ ಇಂಡಿಯಾ ಮುಂದಿನ 3 ಪಂದ್ಯಗಳಲ್ಲೂ ಇದೇ ಯೋಜನೆಗಳನ್ನು ಮುಂದುವರಿಸುವ ಸಾಧ್ಯತೆ ಇದೆ. ಅಂದರೆ ಹೆಚ್ಚು ರನ್ಗಳ ಟಾರ್ಗೆಟ್ ಅನ್ನು ಕೊಟ್ಟು ಆಂಗ್ಲರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ರಣತಂತ್ರ ಅಂತಾನೆ ಹೇಳ್ಬೋದು. ಇಂಥದ್ದೊಂದು ರಣತಂತ್ರ ಕಾರ್ಯರೂಪಕ್ಕೆ ಬರುವ ಸೂಚನೆ ಸಿಗ್ತಾ ಇದ್ದಂತೆ ಇಂಗ್ಲೆಂಡ್ ಈಗ ಬೌಲಿಂಗ್ ಪಿಚ್ನತ್ತ ಮುಖ ಮಾಡಲು ನಿರ್ಧರಿಸಿದೆ. ಹೀಗಾಗಿ ಲಾರ್ಡ್ಸ್ ಮೈದಾನದಲ್ಲಿ ವೇಗಿಗಳಿಗೆ ಸಹಕಾರಿಯಾಗುವಂತೆ ಬೌನ್ಸಿ ಪಿಚ್ ನಿರ್ಮಿಸುವಂತೆ ಇಂಗ್ಲೆಂಡ್ ಆಗ್ರಹಿಸಿದೆ. ಈ ಮೂಲಕ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಲಕ್ಕೆ ಪೆಟ್ಟು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಟೀಮ್ ಇಂಡಿಯಾ ಹೇಗೆ ಕೌಂಟರ್ ಕೊಡುತ್ತೆ ಅನ್ನೋದನ್ನು ನಾಳೆಯಿಂದ ನಾವು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.